ಆತ್ಮೀಯ ವೀಕ್ಷಕರೇ, ಜೀವನದ ಕೆಲವು ವಾಸ್ತವಿಕ ಬದುಕಿನ ರಿಯಾಲಿಟಿ ಕೆಲವು ಮಾತುಗಳನ್ನು, ವಿಚಾರಗಳನ್ನು ಇಲ್ಲಿ ಹೇಳಿದ್ದೇನೆ. ಇಲ್ಲಿ ಗುರಿ ಅನ್ನೋದು ಯೋಚನೆಯಲ್ಲ, ಅದು ಒಂದು ಪ್ರಯತ್ನ. ಇಲ್ಲಿ ಸುಮ್ಮನೆ ಯೋಚಿಸುವ ಬದಲಾಗಿ ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಒಂದು ಒಳ್ಳೆಯ ವಿಚಾರ ಎಂದರೆ, ನಮ್ಮ ಜೀವನದಲ್ಲಿ ನಮ್ಮ ಕಣ್ಣಿಗೆ ಇಷ್ಟವಾದದ್ದು ಕೈಯಲ್ಲಿ ಇರುವುದಿಲ್ಲ, ಮತ್ತು ನಮ್ಮ ಮನಸ್ಸಿಗೆ ಬೇಕಾದದ್ದು ಜೀವನದಲ್ಲಿ ಸಿಗುವುದಿಲ್ಲ. ಬದುಕಿನ ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿಕೊಂಡು ನಮಗೆ ಶತ್ರುಗಳು ಆಗುತ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನವು ಒಳ್ಳೆಯದಲ್ಲ ಎಂದು ಅನಿಸುತ್ತದೆ. ಈ ಕಲಿಯುಗದಲ್ಲಿ ಯಾರನ್ನು ನಂಬಬಾರದು ಅನಿಸುತ್ತದೆ. ಇಲ್ಲಿ ಜನಕ್ಕೆ ತಿಳಿದರೆ ಬಾಳು, ತಿಳಿದಿದ್ದರೆ ಹಾಳು, ತಿಳಿದವರ ಕೇಳು, ತಿಳಿಯಾಗಿ ಬಾಳು. ನಮ್ಮ ಜೀವನದಲ್ಲಿ ಒಳ್ಳೆಯ ನಡತೆಗೆ, ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ಅಲ್ಲಿವರೆಗೆ ನಾವು ಕಾಯಬೇಕು ಅಷ್ಟೆ. ಈ ಪ್ರಪಂಚದಲ್ಲಿ ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಯಾವುದೂ ಇಲ್ಲ. ಹಾಗೆ ತಂದೆ ತಾಯಿಯವರ ಆಶೀರ್ವಾದ ಮೀರಿದ ಶಕ್ತಿ ಯಾವುದೂ ಇಲ್ಲ. ವಿದ್ಯೆ ಕಲಿತು ನೋಡು, ಮತ್ತೆ ಹೆತ್ತವರಿಗೆ ತಲೆಬಾಗಿ ನೋಡು, ಇವೆರಡು ಬದುಕಿನ ಪಾಠ. ಒಮ್ಮೆ ಅರಿತು ನೋಡು. ಇಲ್ಲಿ ಕೆಲವು ಜನರ ಸ್ವಭಾವ ಹೇಗೆಂದರೆ, ಅವರ ಅವಶ್ಯಕತೆ ಇರುವಾಗ ಬೆಲ್ಲದ ಸಿಹಿಯಂತೆ ಮಾತನಾಡುತ್ತಾರೆ. ಹಾಗೆ ಅವರ ಅವಶ್ಯಕತೆ ಮುಗಿದ ಮೇಲೆ ಚೇಳು ಥರ ಚುಚ್ಚಿ ಮಾತನಾಡುತ್ತಾರೆ. ಹೇಗಿದೆ ಪ್ರಪಂಚ? ಇಲ್ಲಿ ಸಮಾಜದಲ್ಲಿ ಕೆಲವರಿಂದ ಏನನ್ನು ಬಯಸಬಾರದು. ಅವೆಂದರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ, ಕಷ್ಟಗಳಿಗೆ ಆಗದ ಸಂಬಂಧಗಳಿಂದ ನಮ್ಮ ಬದುಕಿನಲ್ಲಿ ಏನನ್ನು ನಿರೀಕ್ಷೆ ಮಾಡಬಾರದು. ಇಲ್ಲಿ ನಮ್ಮ ಜೀವನದಲ್ಲಿ ಬೇರೊಬ್ಬರ ತಪ್ಪುಗಳು ಹುಡುಕಲು ತುಂಬ ಬುದ್ಧಿವಂತಿಕೆ ಬೇಕಾಗಿಲ್ಲ. ಆದರೆ ಇನ್ನೊಬ್ಬರ ಒಳ್ಳೆತನ ಮೆಚ್ಚಿಕೊಳ್ಳಲು ದೊಡ್ಡ ಹೃದಯ ಬೇಕಷ್ಟೆ. ನಮ್ಮ ಬದುಕಿನ ದಿನಗಳಲ್ಲಿ ಯಾವುದೇ ಕಷ್ಟ ಬಂದಾಗ ನಮ್ಮ ಕಷ್ಟ ನೋಡಿ ನಗುವವರು ಶತ್ರುಗಳು, ನಮಗೆ ಧೈರ್ಯವನ್ನು ಹೇಳುವರು ಬಂಧು ಬಳಗದವರು, ನಮ್ಮ ಕಣ್ಣೀರು ಒರೆಸುವವರು ಸ್ನೇಹಿತರು. ಆದರೆ ಯಾರಿಗೆ ಗೊತ್ತಾಗದೆ ಮರೆಯಲ್ಲಿ ನಿಂತು ಕಣ್ಣೀರು ಹಾಕುವರು ನಮ್ಮ ತಂದೆ ತಾಯಿಗಳು. ಜೀವನವು ಸಮರಸವಾದ ಸಂಘಟನೆ. ಸುಖ ಮತ್ತು ದುಃಖಗಳ ಮೇಲೆ ಸ್ಥಿತಿಗಳು ಬದಲಾವಣೆ ಹೊಂದುತ್ತವೆ. ಜೀವನವು ಅನಿವಾರ್ಯವಾದ ಬದಲಾವಣೆಗಳ ಸರಣಿ. ಜೀವನವು ಆದ್ಯಂತದಿಂದ ಅಂತ್ಯದವರೆಗೂ ಒಂದು ಅದ್ಭುತ ಪ್ರಯಾಣ. ಜೀವನವು ಸಾಗರದ ಮೇಲೆ ತೇಲಿದ ಹೂವಿನಂತೆ ಸುಖ ಮತ್ತು ಕಷ್ಟಗಳನ್ನು ಹೊತ್ತುಕೊಳ್ಳುತ್ತದೆ. ಜೀವನವು ಅನುಭವದ ಮಹಾಸಾಗರ. ಯಾವುದೇ ಅಲೆಯು ತನ್ನ ಹಿಂದಿನ ಅನುಭವವನ್ನು ಮರೆತು ಹೋಗೋದಿಲ್ಲ. ಜೀವನದ ಹಾದಿಯಲ್ಲಿ ವಿಫಲತೆಗಳು ಕೇವಲ ಒಂದು ಸಾಗರದ ಒಂದು ಅಲೆ ಮಾತ್ರ.
ಕಷ್ಟಗಳು ನಿಮ್ಮ ಯಶಸ್ವಿನ ಮಾತ್ರವಲ್ಲ, ಅವು ನಿಮ್ಮ ಬೆಳವಣಿಗೆಗೆ ಹೊಂದಿಕೊಂಡ ಪರೀಕ್ಷೆಗಳು. ಎಡವಿ ಬಿದ್ದರೂ ಎದ್ದು ನಿಂತು ಹೆಜ್ಜೆ ಇಡು. ಸೋಲು ಗೆಲುವಿಗೆ ಮೆಟ್ಟಲು. ಬದಲಾವಣೆ ಸ್ವಾಗತಿಸು, ಕಷ್ಟಗಳನ್ನು ಎದುರಿಸು, ಭವಿಷ್ಯವನ್ನು ರೂಪಿಸು. ಕಷ್ಟಪಟ್ಟು ಗಳಿಸಿದ್ದನ್ನು ತಿನ್ನಬೇಕು, ಅದೇ ಸುಲಭವಾಗಿ ಬಂದದ್ದನ್ನು ಕನಸಿನಲ್ಲೂ ತಿನ್ನಬಾರದು. ಇಲ್ಲಿ ಸಮಾಜದಲ್ಲಿ ನೀ ಬಯಸಿದವರು ನಿನ್ನ ಬಯಸಿದರೆ ಅದು ಪ್ರೀತಿ, ಅದೇ ನೀ ಬಯಸದವರನ್ನು ನೀ ಬಯಸಿದರೆ ಅದು ಮೋಹ. ಇದು ಸತ್ಯದ ಮಾತು. ಪ್ರೀತಿ ಜೀವನವನ್ನು ಬದಲಾಯಿಸಿದರೆ ಹಣ ಮನುಷ್ಯನನ್ನೇ ಬದಲಾಯಿಸುತ್ತದೆ. ಕಲಿಯುಗದಲ್ಲಿ ಸತ್ಯ ಹುಡುಕಬೇಡಿ, ಸಹನವನ್ನೇ ಆಯುಧವಾಗಿಟ್ಟುಕೊಳ್ಳಿ. ಇಲ್ಲಿ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಗೊಂಬೆ ಆಡಿಸೋನು ಮೇಲೆ ಒಬ್ಬ ಇದ್ದರೆ, ಇಲ್ಲಿ ಕಡ್ಡಿ ಆಡಿಸೋಕ್ಕೆ ನಮ್ಮ ಸುತ್ತ 108 ಜನ ಇರ್ತಾರೆ. ಇದಕ್ಕೆ ಅನ್ನೋದು ಸ್ವಾರ್ಥದ ಪ್ರಪಂಚ. ನಮ್ಮ ಜೀವನದಲ್ಲಿ ಖುಷಿಯಾಗಿ ಸಂತೋಷವಾಗಿ ಇರಬೇಕೆಂದರೆ ಇಲ್ಲಿ ಆಸ್ತಿ, ಅಂತಸ್ತುಗಳು, ಅಧಿಕಾರ, ಹಣ ಯಾವುದೂ ಇಲ್ಲ. ನಿನಗೆ ನಾನು ಇದ್ದೇನೆ ಎಂದು ಹೇಳುವವರು ಇದ್ದರೆ ಸಾಕು, ಜೀವನ ಎಲ್ಲ ಸಂತೋಷವಾಗಿರುತ್ತದೆ. ನಮ್ಮ ಬದುಕಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ದುಃಖದ ನಂತರ ಸಂತೋಷದ ಸಮಯ ಬಂದೇ ಬರುತ್ತದೆ. ಆದರೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ. ಜೀವನದಲ್ಲಿ ಪ್ರತಿಯೊಬ್ಬರು ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರೂ ಸಹ ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನು ಯೋಚಿಸುವುದಿಲ್ಲ. ಇದುವೇ ಜೀವನ. ಇಲ್ಲಿ ಒಂದು ಒಳ್ಳೆ ಮಾತು ಅದೇನೆಂದರೆ, ಹಾಲು ಪಡೆದು ಹೋಗಲು ಅದಕ್ಕೆ ಒಂದೇ ಒಂದು ಹನಿ ಹುಳಿ ಸಾಕು. ಹಾಗೆ ಮನುಷ್ಯನ ಮನಸ್ಸು ಒಡೆಯಲು ಒಂದೇ ಒಂದು ಮಾತು ಸಾಕು, ಸಂಬಂಧ ದೂರವಾಗುತ್ತದೆ. ಜೀವನದಲ್ಲಿ, ಸಮಾಜದಲ್ಲಿ ಬೇರೊಬ್ಬರ ಸುಖ ಸಂಸಾರಕ್ಕೆ ಬೆಂಕಿ ಇಟ್ಟು ತಾನು ಸಂತೋಷದಿಂದ ಇರ್ತೀನಿ ಎನ್ನುವುದು ಅದು ಮೂರ್ಖತನ. ಇಲ್ಲಿ ಯಾರ ಕಣ್ಣು ತಪ್ಪಿಸಿದರೂ ಬದುಕಬಹುದು, ಆದರೆ ಭಗವಂತನ ಕಣ್ಣಿನಿಂದ ಸಾಧ್ಯವಿಲ್ಲ. ನೋಡಿ, ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಯಾವತ್ತೂ ಬಿಡಬೇಡಿ. ಇವತ್ತಿನ ದಿನಗಳು ಬಲೆ ಕಷ್ಟಕರ ಆಗಿರ್ಬೋದು, ನಾಳೆ ಮತ್ತೆ ಅದಕ್ಕಿಂತ ಹೆಚ್ಚು ಕೆಟ್ಟ ದಿನ ಬರ್ಬೋದು. ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರ್ತದೆ. ನಮ್ಮ ಬದುಕಿನಲ್ಲಿ ನಮ್ಮ ಹತ್ತಿರ ದುಡ್ಡು ಇರಬೇಕು, ಇಲ್ಲ ಅಂದರೆ ದುಡಿತಾ ಇರಬೇಕು. ಇಲ್ಲಿ ಯಾವುದೇ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ಯಾರು ನಮಗೆ ಬೆಲೆ ಕೊಡೋದಿಲ್ಲ. ನಮ್ಮ ಜೀವನದಲ್ಲಿ ಸಮಯ ಅನ್ನುವುದು ಬಹಳ ಅಮೂಲ್ಯವಾದದ್ದು. ಒಂದು ಸಲ ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯವು ಬದುಕಿನಲ್ಲಿ ಪಾಠವಾಗುತ್ತದೆ. ಧನ್ಯವಾದಗಳು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.